ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಿರೋದು, ಇಟ್ಸ್ ರಿಯಲಿ ಹ್ಯಾಪಿ. ನಿಮ್ಮನ್ನೆಲ್ಲ ನೋಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಬರ್ದಿದ್ದಕ್ಕೆ ರೀಸನ್ ಇದೆ. ಏನು ಅಂದರೆ ನನಗೆ ನನ್ನ ಬೋರ್ಡ್ಸ್ ನಡೀತಿತ್ತು, ಜೊತೆಗೆ ನಮ್ಮದು ಕೆಲವೊಂದು ಲೈಕ್ ಶಿಫ್ಟಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ. ಬಟ್ ಐ ಆಮ್ ಹ್ಯಾಪಿ ಈಗ ನಿಮ್ಮನ್ನು ನೋಡ್ತಿರೋದು ತುಂಬ ಖುಷಿ ಪಡ್ತಿದೆ. ಎಸ್, ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನೀವು ನನ್ನ ತಮ್ಮನ ನೋಡಿದ್ದೀರಾ ಅಲ್ವಾ? ಸೊ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಏನು ಹೇಳ್ಬೋದು ಹೇಳಿ. ಇಟ್ಸ್ ಮಿನಿ ಪಫ್ ರೆಸಿಪಿ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಟ್ಸ್ ವೆರಿ ಹೈಜೀನ್ ಆ್ಯಂಡ್ ಹೆಲ್ದಿ, ಬಿಕಾಸ್ ಮನೇಲಿ ಮಾಡೋದು. ಜೊತೆಗೆ ಲೈಕ್ ಬೇಕ್ರಿಯಲ್ಲಿ ಸಿಕ್ಕಾಪಟ್ಟೆ ಲೇಯರ್ಸ್ ಬರುತ್ತೆ, ಬಟ್ ಇದರಲ್ಲಿ ಲೇಯರ್ಸ್ ಬರಲ್ಲ. ದಟ್ಸ್ ವಾಟ್ ಐ ಸೆಡ್, ಇಟ್ ಈಸ್ ವೆರಿ ಹೆಲ್ದಿ. ಸ್ವಲ್ಪ ಜಂಕ್ ಯೂಸ್ ಮಾಡಿರ್ಬೋದೇನೋ, ಲೈಕ್ ನೀವೇ ನೋಡಿ ಏನಂತ. ಬಟ್ ನಾನು ಈಗಲೇ ಹೇಳ್ತಿದ್ದೀನಿ, ಇಟ್ಸ್ ರಿಯಲಿ ಹೆಲ್ದಿ. ನೀವು ಆಚೆ ಕಡೆ ತಿನ್ನೋ ಪಫ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಹಂಗಂತ ನೀವು ಕೇಳ್ಬೋದು, ಏನು ಆಚೆ ಕಡೆ ನೀವೇನು ಪಫ್ ತಿನ್ನೋದು. ನನಗೆ ಆಚೆ ಕಡೆ ಮಾಡೋ ಪಫ್ ಇಷ್ಟನೇ ಇಲ್ಲ ಅಂತಲ್ಲ, ಬಟ್ ಎವ್ರಿ ಟೈಮ್ ನಾವು ಅದನ್ನು ತಿನ್ನೋಕ್ಕಾಗಲ್ಲ. ಸೊ ಮಂತ್ಲಿ ಒನ್ಸ್ ಇಟ್ಸ್ ಕ್ವೈಟ್ ಸಫಿಷಿಯಂಟ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಆಗ ನಂಗೆ ಸಿಕ್ಕಾಬಟ್ಟೆ ಸ್ನ್ಯಾಕ್ಸ್ ಕ್ರೇವಿಂಗ್ಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಹೊಸ ಟ್ರೈ ಮಾಡ್ತಿರೋವಾಗ ಐ ಗಾಟ್ ದಿಸ್ ರೆಸಿಪಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಓಕೆನಾ? ಹೇಗೆ ಮಾಡೋದು ಏನು ಎತ್ತ ಎಲ್ಲ ಇದರಲ್ಲಿ ಇನ್ಫಾರ್ಮೇಟಿವ್ ಆಗಿ ನಾನು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಮತ್ತು ಹೇಗಿಂದ ಹೇಗೆ ಶುರು ಮಾಡಬೇಕು, ಲೈಕ್ ಹೇಗೆ ಏನೇನು ಕಂಪ್ಲೀಟ್ ಪ್ರಾಸೆಸ್ನ ತೋರಿಸ್ಕೊಟ್ಟಿದ್ದೀನಿ. ಹೋಗಿ ವಿಡಿಯೋನ ನೋಡಿ, ಎಂಜಾಯ್ ಮಾಡಿ, ಟ್ರೈ ಮಾಡಿ, ಸಿಗೋಣ. ಎಸ್, ಫಸ್ಟು ನಾವು ಡೋ ಮಾಡ್ಕೊಳ್ಳೋಕ್ಕೆ ನಮ್ಗೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಟ್ಟಾಗಿ ಹೇಳಬೇಕಂದ್ರೆ 2 ಕಪ್ಪು. ಎರಡೂ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. 1 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು, ಮತ್ತು ನೀರು, ಅಂದರೆ ಹಿಟ್ಟು ಕಲಿಸ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ನೀರು ತೊಗೊಳ್ಳಿ, ಮತ್ತು ಎಣ್ಣೆ. ಆಮೇಲೆ ಇಲ್ಲಿ ಬಂದರೆ ಕಾಣ್ತಿದೆಯಾ? ಎಸ್, ಇಲ್ಲಿ ನೀವು ನೋಡೋದಾದರೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಇಂಕ್ ತೊಗೊಂಡಿದ್ದೀನಿ. ಸೊ ದಟ್ ನನಗೆ ಡೈಜೆಷನ್ ಏನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಇಷ್ಟು ಹಿಂಗೆ ಹಾಕ್ಕೊಳ್ಳಿ, ಸೊ ದಟ್ ನಿಮಗೆ ಅದು ಅವಾಯ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಜೀರಾ ತೊಗೊಂಡಿದ್ದೀನಿ, ಅಜ್ವೈನ್ ತೊಗೊಂಡಿದ್ದೀನಿ, ಆರಿಗ್ಯಾನೋ ನಿಮಗೆ ಆಪ್ಷನಲ್, ಬೇಕಂದರೆ ತೊಗೋಬೋದು, ಇಲ್ಲ ಅಂದರೆ ಬಿಡ್ಬೋದು. ನಾನು ಇಷ್ಟು ತೊಗೊಂಡಿದ್ದೀನಿ. ಓಕೆನಾ? ಈಗ ನಿಮಗೆ ಇನ್ನೊಂದು ಹೇಳಿಬಿಡ್ತೀನಿ. ಈಗ ನೀವೇನಾದರೂ ಈ ಕಪ್ ಮೆಷರಲ್ಲಿ ತೊಗೋತಿದ್ದೀರಾ ಅಂದರೆ ಇದು ಸ್ವಲ್ಪ ಸ್ಮಾಲ್ ಕಪ್, ಇದಕ್ಕಿಂತ ಒಂದು ಸ್ವಲ್ಪ ಸ್ಮಾಲ್ ಕಪ್ಪು. ಈ ಕಪ್ ಮೆಷರಲ್ಲಿ ತೊಗೋತಿದ್ದೀರಾ ಅಂದರೆ 2 ಕಪ್ ಮೈದಾ, 2 ಕಪ್ ಗೋಧಿ ಹಿಟ್ಟು. ಒಂದು ವೇಳೆ ನೀವು ಮೈದಾನ ಅವಾಯ್ಡ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮನೇಲಿ ಮೈದಾ ಯೂಸ್ ಮಾಡಲ್ಲ ಅಂದರೆ ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬಹುದು. ಬಟ್ ಆ ಒಂದು ಸಾಫ್ಟ್ನೆಸ್ ಇದಕ್ಕೆ ಮೈದಾನ ಯೂಸ್ ಮಾಡೋದು. ಕಮ್ಮಿ ಯೂಸ್ ಮಾಡ್ತೀನಿ ಅಂದರೆ ನೀವೇನು ಮಾಡ್ಬೋದು ಅಂದರೆ 1.5 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಮೈದಾ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಇವಾಗ ಅದಿಷ್ಟನ್ನು ಹಾಕಿ ನಾವು ಡೋನ ಫಸ್ಟು ಕಲಿಸ್ಕೋಬೇಕು. ಸೊ ಇವಾಗ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ನಾದೋದ್ರಿಂದ ನಮಗೆ ಹಿಟ್ಟಿನ ಸಾಫ್ಟ್ ಆಗುತ್ತೆ. ಸೊ ನೀವು ಸ್ವಲ್ಪ ಚೆನ್ನಾಗಿ ನಾದಿ. ಓಕೆನಾ? ವಿಡಿಯೋ ಎಂಟರ್ ಆಗೋಕ್ಕಿಂತ ಮುಂಚೆ ದೇರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್. ಏನು ಗೊತ್ತಾ? ಸಬ್ಸ್ಕ್ರೈಬ್. ಎಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೆ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡೋದು ತಕ್ಷಣ ನನಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾವ ಥರ ರೆಸಿಪೀಸ್ ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ಏನಾದರೂ ಮಿಸ್ಟೇಕ್ಸ್ ಇದ್ರೂ ಸಹ ನನಗೆ ಹೇಳಬಹುದು, ಅಥವಾ ಇನ್ನೇನಾದರೂ ನಿಮ್ಮ ಐಡಿಯಾಸ್ ಇದ್ದರೂ ಸಹ ನನಗೆ ಹೇಳ್ಬೋದು, ಯಾವುದ್ರಿಂದನೇ ಕಾಮೆಂಟ್ ಮಾಡಿಕೊಂಡು. ಓಕೆನಾ? ಓಕೆ, ಫೈನ್. ಹಾಗಾದರೆ ಹೋಗಿ ವಿಡಿಯೋ ನೋಡಿ, ರೆಸಿಪಿ ನೋಡಿ, ನೀವು ಟ್ರೈ ಮಾಡಿ. ಓಕೆ? ಸೊ ಈಗ ಸ್ಟಫಿಂಗಿಗೆ ಏನೇನು ಬೇಕು ಅಂದರೆ ವೆಜಿಟೇಬಲ್ಸ್ ಯಾವುದಾದ್ರೂ ತೊಗೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಆನಿಯನ್, ಕ್ಯಾಬೇಜ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಗರಂ ಮಸಾಲ, ಮತ್ತು 1/2 ಸ್ಪೂನ್ ಕೊರಿಯಾಂಡರ್ ಪೌಡರ್ ತೊಗೊಂಡಿದ್ದೀನಿ. ವಾಟರ್ ಬೇಕು ಸ್ವಲ್ಪ, ಮತ್ತು ಎಣ್ಣೆ ಬೇಕು. ಇನ್ನೊಂದು ಕಡೆ ನಾನು ಟೊಮೆಟೊ ಕೆಚಪ್ಗೆ ಆರಿಗ್ಯಾನೋ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ವೆಜಿಟೇಬಲ್ಸಿಗೆ ಬಂದರೆ ಯಾವುದಾದ್ರೂ ತೊಗೋಬೋದು, ಇಂಥದ್ದೇ ಅಂತೇನಿಲ್ಲ. ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸಲ್ಲಿ ಯಾವುದಾದ್ರೂ ನೀವು ತೊಗೋಬಹುದು, ನೋ ಅಬ್ಜೆಕ್ಷನ್. ಓಕೆ, ಫೈನ್. ಇವಾಗ ನಾವು ಸ್ಟವ್ನ ಆನ್ ಮಾಡಿಕೊಂಡು ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಫ್ರೈ ಮಾಡೋಣ. ಫಸ್ಟ್ ಆನಿಯನ್ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ
ಬೇರೆ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿ ಆಗೋದ್ರಿಂದ ಬೇಗ ಗೋಲ್ಡನ್ ಬ್ರೌನ್ ಆಯಿತು, ಬಟ್ ನೀವು ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಆಯಿಲ್ ಬೇಡ. ಸೊ ನೆಕ್ಸ್ಟು ನಾವಿಲ್ಲಿ ಮಿಕ್ಕಿದ ವೆಜಿಟೇಬಲ್ಸ್ ಏನಿತ್ತು ಅದನ್ನೆಲ್ಲ ಹಾಕ್ಕೊಳ್ಳೋಣ. ಲೈಕ್ ಕ್ಯಾರೆಟ್, ಕ್ಯಾಪ್ಸಿಕಮ್ ಆ್ಯಂಡ್ ಕ್ಯಾಬೇಜ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಆಲ್ರೆಡಿ ಡೋಗೂ ಉಪ್ಪು ಹಾಕಿರ್ತೀರ, ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಉಪ್ಪು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನಿಲ್ಲಿ ಒಂದು 4 to 5 ಸ್ಪೂನ್ಸ್ ಆಗೋಷ್ಟು ವಾಟರ್ನ ಹಾಕ್ಕೊಂಡೆ. ಆ ವಾಟರಲ್ಲಿ ಸ್ವಲ್ಪ ಸ್ಟೀಮ್ ಆಗಲಿ ಅಂತ 5 ನಿಮಿಷ ಬಿಟ್ಟಾದಮೇಲೆ ನೋಡೋಣ. ಸೊ 5 ನಿಮಿಷ ಬಿಟ್ಟಿದ್ದೀನಿ, ನೀವು ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ಮಿಕ್ಕಿರೋ ಸ್ಪೈಸಸ್ ಆಗಿರ್ಬೋದು, ಲೈಕ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಸಾಸ್ಗೆ ಸ್ವಲ್ಪ ವಾಟರ್ ಹಾಕಿ ತಿಕ್ ಪೇಸ್ಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಇಷ್ಟೂ ಹಾಕಿ ಒಂದು 5 ನಿಮಿಷ ಬೇಯಿಸಿ ಅದನ್ನು. ಸೊ ಅದು 5 ನಿಮಿಷ ಬೆಂದ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ. ಸೊ ಇವಾಗ ನಮ್ಮ ಸ್ಟಫಿಂಗ್ ರೆಡಿ. ಇನ್ನೊಂದು ಕಡೆ ನಾವು ಡೋ ಕಲಿಸಿದ್ವಲ್ಲ, ಅದಕ್ಕೊಂದು 10 ನಿಮಿಷ ರೆಸ್ಟ್ ಆಗಿದ್ದುತ್ತಲ್ವ, ಆ ರೆಸ್ಟಲ್ಲಿ ನೀವು ಆಮೇಲೆ ತೆಗೆದ್ಮೇಲೆ ಅದನ್ನು ಸ್ವಲ್ಪ ನಾದ್ಬಿಟ್ಟು ಈ ಥರ ಹಿಟ್ಟಲ್ಲಿ ಅಂಟ್ಕೊಂಡು ಲಟ್ಸಿ ಚಪಾತಿ ಥರ. ಸೊ ಚಪಾತಿ ಥರ ಲಟ್ಸಿದ ಮೇಲೆ ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ಈ ವಿಡಿಯೋಲೇ ಇದೆ, ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಸೊ ಅದು ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಬೋದು, ಇದರಲ್ಲೇ ಮಾಡಬೇಕಂತ ಏನಿಲ್ಲ, ಬಟ್ ಆ ಶೇಪೆಲ್ಲ ನಿಮಗೆ ಬಿಟ್ಟಿದ್ದು, ಬಟ್ ಈ ಥರ ಶೇಪಲ್ಲೂ ಮಾಡಬಹುದು, ಓಕೆನಾ. ಇದಕ್ಕೆ ಒಂದು ಸಾಸ್ ಮಾಡ್ಕೊಂಬಿಡೋಣ. ಅದು ಹೇಗಿದ್ರು ಅಲ್ಲಿ ನಾವು ಮಾಡೋಷ್ಟರಲ್ಲಿ ಇಲ್ಲಿ ಒಂದು ಸಾಸ್ ಮಾಡ್ಕೊಂಬಿಡ್ಬೋದು, ತುಂಬ ಈಸಿ ಮಾಡುವಂಥದ್ದು. ಇದಕ್ಕೆ ತಂದೂರಿ ಸಾಸ್ ಸಖತ್ ಕಾಂಬಿನೇಷನ್, ಬಟ್ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ಸ್ವಲ್ಪ ಮಯೋನಿಗೆ ಒಂದು ಸ್ವಲ್ಪ ಟೊಮೆಟೊ ಕಚಾಪ್ನ ಹಾಕ್ಕೋಬೇಕು. ಸೊ ಟೊಮೆಟೊ ಕಚಾಪ್ನ ಹಾಕಿದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೆ 2 ಇಂಗ್ರೀಡಿಯೆಂಟ್ ಹಾಕಬೇಕು. ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಮತ್ತು ಆರಿಗ್ಯಾನೋ ಹಾಕ್ಕೊಳ್ಳಿ. ಆರಿಗ್ಯಾನೋ ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ನ ನೀವು ಒಂದು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಓಕೆನಾ. ಸೊ ಆರಿಗ್ಯಾನೋ ಇಲ್ಲ ಅಂದವ್ರು ಹಂಗೆ ಮಾಡಬಹುದು. ಸೊ ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆಗುತ್ತೆ, ಇದು ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೊತ್ತು ಹಾಗೆ ಆಗುತ್ತೆ, ಹಾಗೆ ಮಿಕ್ಸ್ ಮಾಡ್ತಾ ಒಳ್ಳೆ ತಿಕ್ ಪೇಸ್ಟ್ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ವಾಟರ್ ಹಾಕಿ ಪೇಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ವಾಟರ್ ಹಾಕೋದು ಮರ್ತೇ ಬಿಟ್ಟಿದ್ದೀನಿ, ಆಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಅದು ರೆಕಾರ್ಡ್ ಆಗಿಲ್ಲ, ಬಟ್ ವಾಟರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ತಂದೂರಿ ಸಾಸ್ ರೆಡಿ. ಸೊ ಇವಾಗ ನಾವು ಇದನ್ನು ತವಾ ಮೇಲೆ ಫ್ರೈ ಮಾಡೋಣ. ಏನಕ್ಕೆ ಅಂದರೆ ಇದನ್ನ ನಾವು ಎಣ್ಣೆಯಲ್ಲಿ ಕರಿಯೋದ್ರೆ ತುಂಬ ಆಯಿಲ್ ಕುಡಿಯುತ್ತೆ. ಸೊ ನಮಗೆ ಆಯಿಲ್ ಅಷ್ಟೊಂದು ಕುಡಿಯೋದಂದರೆ ಇಟ್ಸ್ ನಾಟ್ ರಿಯಲಿ ಗುಡ್. ಸೊ ಅದ್ರ ಬದಲು ಶ್ಯಾಡೋ ಫ್ರೈ ಅಂದರೆ ತವಾ ಫ್ರೈ ಮಾಡೋದ್ರಿಂದ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಆಯಿಲು ಜಾಸ್ತಿ ಹಿಡಿಸಲ್ಲ, ಬೇಗ ಸಹ ಆಗಿಬಿಡುತ್ತೆ. ಸೊ ಒಳಗೂ ಅಷ್ಟೇ ತುಂಬ ಚೆನ್ನಾಗಿ ಇದು ಕ್ರಂಚ್ನೆಸ್ ಕೊಡುತ್ತೆ. ಲೈಕ್ ಇವಾಗ ನೋಡಿ ತವಾ ಫ್ರೈ ಅಮ್ಮ ಮಾಡ್ತಿದ್ದಾರೆ. ಫ್ರೈ ಆಗಲಿ ಅಥವಾ ಈ ಥರ ಆಯಿಲ್ ಐಟಮ್ಸ್ ಎಲ್ಲ ನಮ್ಮ ಅಮ್ಮನೇ ಚೆನ್ನಾಗಿ ಮಾಡೋದು. ನೋಡಿ ಎಷ್ಟು ಬೇಗ ಆಗೋಯ್ತು. ಈ ಥರ ನಾವು ಎಲ್ಲನೂ ಸಹ ಫ್ರೈ ಮಾಡಿದ್ರೆ ಬೆಸ್ಟು. ಎಲ್ಲ ಆದಮೇಲೆ ನಮ್ಮ ಒಂದು ಮಿನಿ ಪಪ್ಸ್ ರೆಡಿ ಆಗುತ್ತೆ. ಯು ಗೈಸ್ ಕ್ಯಾನ್ ಸಿ ಅಲ್ಲ, ಸಾಸ್ ಜೊತೆ ಮಾತ್ರ ಸೂಪರಾಗಿದೆ. ಮೋರೋವರ್ ನಂಗೆ ಗಾರ್ನಿಷಿಂಗ್ ಎಲ್ಲ ಬರೋಲ್ಲ, ಹೇಗೆ ಬರುತ್ತೋ ಹಂಗೆ ಮಾಡಿ. ಮತ್ತು ಡಿಶ್ನೆಲ್ಲ ಹೇಗೆ ಪ್ರೆಸೆಂಟ್ ಮಾಡಬೇಕಂತ ಗೊತ್ತಿಲ್ಲ. ಸೊ ಹೀಗೆ ಹಾಗೆ ನೋಡಿ ಹಿಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ. ಆ್ಯಂಡ್ ಓವರ್ ಆಲ್ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ನಮ್ಮ ಮಿನಿ ಹೆಲ್ತಿ ಪಫ್ ರೆಡಿ ಆಗುತ್ತೆ ಈ ಥರ. ಹೇಗಿದೆ ರೆಸಿಪಿ, ಇಷ್ಟ ಆಯಿತಾ? ಅಫ್ಕೋರ್ಸ್ ಆಗಲೇಬೇಕು, ನಾನು ಮಾಡಿಲ್ಲ, ಜೋಕ್ಸ್ ಅಪಾರ್ಟ್. ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಬಟ್ ವೆಯ್ಟ್
ಹಾಗೆ ಹೋಗ್ಬಿಡ್ಬೇಡಿ. ನಾನು ಇದನ್ನು 2ನೇ ಸಲ ಹೇಳ್ತಿರೋದು. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ರೆಸಿಪೀಸ್ ಬೇಕು ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ, ಸೊ ದ್ಯಾಟ್ ನಾನು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು, ಲವ್ ಯು, ಬಾಯ್.